ಹೌದಾ? ನಾನು ಬದಲಾವಣೆ ಆಗಿಲ್ಲ. ನೀವು ಬದಲಾವಣೆ ಆಗಿಲ್ಲ. ನೀವು 82ನೇ ಇಸ್ವಿಯಿಂದ ನಾನು ಸಿದ್ದರಾಮಣ್ಣವ್ರನ್ನ ನೋಡೋದು. ಆವತ್ತಿನ ಸಿದ್ದರಾಮಣ್ಣನೇ ಬೇರೆ, ಇವತ್ತಿನ ಸಿದ್ದರಾಮಣ್ಣನೇ ಬೇರೆ. ನೀವು ಕಾಂಗ್ರೆಸ್ ಆವತ್ತು ನೋಡಿದಾಗ ಅಲ್ಲ, ಅವರ ನಡೆ ಹೇಗಿರ್ತಿತ್ತು ಅಂದ್ರೆ ಶಾರ್ಪ್ನೆಸ್ ಅಷ್ಟೇ ಕತ್ತಿ ಇದ್ದಂಗಿತ್ತು. ಇವತ್ತು ಬಹಳ ಬದಲಾಗ್ಬಿಟ್ಟಿದ್ದಾರೆ. ಐಡಿಯಾಲಜಿ ಬದಲಿ ಆಗಿಲ್ಲ, ಪಕ್ಷ ಬದಲಾವಣೆ ಆಗಿರ್ಬೋದು. ಸಿದ್ದರಾಮಯ್ಯನವರು ಅವತ್ತೇನು ಸೆಕ್ಯುಲರ್ ಐಡಿಯಾಲಜಿ ಒಳಗಿದ್ರು ಅದೇ ಐಡಿಯಾಲಜಿ ಒಳಗೆ ಇವತ್ತು ಅದಾರ. ಆದರೆ ನಿಮ್ದು ಹಂಗಲ್ಲ. ನೀವು ನಮ್ಮ ಜೊತೆಗಿದ್ದಾಗ ಯು ಆರ್ ಒನ್ ಆಫ್ ದಿ ಗ್ರೇಟ್ ಸೆಕ್ಯುಲರ್ ಪೊಲಿಟಿಷಿಯನ್. ಇವತ್ತು ಆ ಸೆಕ್ಯುಲರಿಸಮ್ ಬಿಟ್ಟು ತಾವು ದೂರ ಸರಿದಿದ್ದೀರಿ. ಸ್ವಾಭಿಮಾನಿಯಾಗಿದ್ದು ಅಲ್ಲೂ ಇದೆ, ಬಟ್ ನೀವೇನು ಪಟ್ಟಿ ಕೊಟ್ಟು ಬಿಟ್ಟಿದ್ದೀರಿ ಅಷ್ಟೇ. ಅಲ್ಲೂ ಸಾಮಾಜಿಕ ನ್ಯಾಯ, ಬದ್ಧತೆ ಎಲ್ಲವೂ ಅಲ್ಲಿ ಇದೆ. ಆದ್ರೆ ಏನಾಗಿದೆ, ನೀವೊಂದು ಪಟ್ಟಿ ಕೊಟ್ಬಿಟ್ಟಿದ್ದೀರಿ. ಆ ಪಟ್ಟಿ ಒತ್ಕೊಂಡು ಓಡಾಡಂಗಾಗಿದೆ. ಇಲ್ಲ, ನಾವು ಪಟ್ಟಿ ಕೊಡಲ್ಲ. ಕಿಶೋರ್ ಅವರು ಮಾತಾಡುವಾಗ ಸನಾತನ ಧರ್ಮದ್ದು ಹೇಳಿದರು, ಅದ್ರೊಳಗೆ ಮನು ಬರ್ತಾನೆ, ಅದ್ರೊಳಗೆ ಶ್ರೇಣೀಕೃತ ವರ್ಗ ವ್ಯವಸ್ಥೆ ಬರ್ತೈತಿ. ಅವ್ರು ಹೇಳಿದ್ದನ್ನು ನೀವು ಒಪ್ತಿರಲ್ಲ. ಈಗ ಅವ್ರು ಹೇಳೋ ಮುಂದೆ ಹ್ಞೂ ಅಂತ ಅಂದಿರಲ್ಲ, ಅದೇ ನೀವು ಸೆಕ್ಯುಲರ್ ಅಲ್ಲ ಅನ್ನೋದು. ನಾವು ಅದನ್ನ ಎಲ್ಲಿ ನಾವು ಅದು ಟೀಕಿಸಿದವರು ನೀವು. ಪಾಟೀಲ್ ಸರ್, ಧರ್ಮವನ್ನ ಬಹಳ ಕಟುವಾಗಿ ವಿರೋಧಿಸಿದವರು ನೀವು. ಪಾಟೀಲ್ ಸಾಹೇಬ್ರೆ, ಯಾವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಈ ದೇಶಕ್ಕೆ ಅರ್ಪಣೆ ಆಯಿತು, ಆವತ್ತು ಮನು ಸತ್ತೋಗಿದ್ದಾನೆ. ಮನು ಧರ್ಮವನ್ನ ಯಾರು ಪಾಲಿಸ್ತಿಲ್ಲ, ಯಾರು ಏನು ಮಾಡ್ತಿಲ್ಲ. ಮನು ಧರ್ಮವನ್ನ ಪಾಲಿಸ್ತಿರ್ತಕ್ಕಂಥದ್ದು ನನಗೆ ಅನಿಸಿದಂಗೆ ಕಾಂಗ್ರೆಸ್ ಮಾತ್ರ. ಯಾಕೆಂದ್ರೆ ಬೇರೆಯವರ ವೋಟ್ ಬ್ಯಾಂಕ್ ಅನ್ನ ಸೆಳ್ಕೊಳ್ಳಿಕ್ಕೆ ಮತ್ತೆ ಮನುವನ್ನ ತೋರಿಸಿ ರಾಜಕಾರಣ ಮಾಡಲಿಕ್ಕೆ. ಆದ್ರಿಂದಾಗಿ ನಿಮ್ಮ ಜೊತೆಯಲ್ಲಿ ಬದುಕಿದೆಯೇ ಹೊರತು ಮನು ಧರ್ಮಶಾಸ್ತ್ರ ಅದು ಇಲ್ಲೆಲ್ಲೂ ಬದುಕಿಲ್ಲ. ಖಂಡಿತ ಇದು ಸನಾತನ ಧರ್ಮದೊಳಗೆ ಮನುನ ಎಲ್ಲಿ ಕುಂಡ್ರಿಸ್ತೀರಿ ನೀವು? ಯಾರು ಅವನ ಕಸ ಡಬ್ಬೆ ಅಲ್ಲಲ್ಲ, ಹಾಕ್ತೀರಿ. ಸನಾತನ ಹೇಳ್ತಾರೆ, ಆ ಯಾವ ತತ್ವಗಳು ಬದುಕೇ ಇಲ್ಲ. ಮಾನ್ಯ ಮುಖ್ಯಮಂತ್ರಿಗಳಿಗೆ ಬಯಸ್ತೇನೆ, ಆನೆಸ್ಟ್ಲಿ ದ ಟ್ರೂತ್. ಇಟ್ ಈಸ್ ದ ಟ್ರೂತ್. ಬ್ರಾಹ್ಮಣರು ಕೂಡ ಮನುವನ್ನ ಆರಾಧಿಸೋದಿಲ್ಲ, ಮನುವನ್ನು ಬಿಟ್ಬಿಟ್ಟಿದ್ರು. ಅದ್ರ ನೀವ್ಯಾಕೆ ಹಿಡ್ಕೊಂಡು ಕೂತಿದ್ದೀರಿ? ನಿಜವಾಗ್ಲೂ ಸಭಾಪತಿಗಳೇ, ನಿಜವಾಗ್ಲೂ ಹಳೆ ಸಿದ್ದರಾಮಯ್ಯನವರೇ ಆ ವ್ಯಕ್ತಿತ್ವವನ್ನು ಉಳಿಸ್ಕೊಂಡಿದ್ರೆ ಒಂದು ಫೋನಿಗೆ ದಿಗಿಲ್ ಬಿದ್ದು ಬಾಂಗ್ಲಾದೇಶದವರಿಗೆಲ್ಲ ಮನೆ ಕೊಡ್ತೀನಿ ಅಂತ ಹೇಳ್ತಿದ್ರ? ಒಂದು ವೇಳೆ ಅದೇ ಸ್ವಾಭಿಮಾನಿ ಇದ್ದಿದ್ರೆ